ಸುಟ್ಟೋಗ್ತಿದ್ದಿದ್ದು ಮಾತ್ರ ನನಗಿನ್ನೂ ನನ್ನ ಕಣ್ಣಲ್ಲೇ ಇದೆ. ಅದು ನಾನು ಯಾವತ್ತೂ ಮರೆಯೋದಿಲ್ಲ. ಅವತ್ತು ನಾನು ಅಪ್ಪ ಜೊತೆಲೇ ನಿಂತಿದ್ವಿ. ನಮ್ಮಪ್ಪನ ಕೈಯಲ್ಲೂ ಏನೂ ಮಾಡೋಕ್ಕಾಗಲಿಲ್ಲ. ನಾನು ಕಲ್ತರ ಅಲ್ಲೇ ನಿಂತಿದ್ದೆ. ನನ್ನಿಂದ ನನಗೆ ಏನೂ ಮಾಡೋಕ್ಕಾಗಲಿಲ್ಲ. ಹೌದು ಬಾಸ್, ಅದಕ್ಕೇನೆ ನಾನು ಹೇಳಿದ್ದು ನಿಮ್ಮ ಪರಿಸ್ಥಿತಿ ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ. ನಿಜ ಹೇಳ್ಬೇಕು ಅಂದ್ರೆ ಅವತ್ತಲ್ಲಿ ಏನಾಯ್ತು ನನ್ಗೊಂದು ಗೊತ್ತಿಲ್ಲ. ಆದ್ರೆ ನನ್ನಮ್ಮ ನರಳ್ತ ಕೂಗಾಡ್ತಿದ್ದು, ಅವಳ ಧ್ವನಿ, ಅವಳ ಕಿರ್ಚಾಟ ಇನ್ನು ನನ್ನ ಕಿವಿಲೇ ಇದೆ. ಬಾಸು, ಹೋಗೋರು ಹೋಗ್ಬಿಡ್ತಾರೆ, ಆದ್ರೆ ಅವ್ರು ಇಲ್ಲದೆ ಬದುಕೋದು ಹೇಗೆ ಅನ್ನೋದೊಂದನ್ನು ಬಿಟ್ಟು ಬೇರೆ ಎಲ್ಲದನ್ನು ಕಲಿಸ್ಬಿಟ್ಟು ಹೋಗ್ತಾರೆ. ನಮ್ಮಮ್ಮನೂ ಅಷ್ಟೆ, ಎಲ್ಲ ಕಲ್ಸಿದ್ಲು, ಆದ್ರೆ ಅವಳಿಂದ ಹೇಗ್ ಬದುಕೋದು ಅದೊಂದನ್ನು ಬಿಟ್ಟು ಎಲ್ಲ ಕಲ್ಸಿದ್ಲು. ಒಂದ್ಸಲ ನಮ್ಮ ಜೀವನದಲ್ಲಿ ಒಬ್ರು ಕೊನೆಯವರೆಗೂ ಇರ್ತಾರೆ ಅಂತ ನಾವು ನಂಬ್ಕೊಂಡಿರ್ತೀವಿ. ಆದ್ರೆ ಅವರು ಅಚಾನಕವಾಗಿ ನಮ್ಮ ಜೀವನದಿಂದ ದೂರ ಆದ್ರೆ ನಾವು ಅವಾಗ ಏನ್ ಮಾಡ್ಬೇಕು, ಬದುಕ್ಬೇಕಾ, ಬದುಕಿದ್ರೆ ಹೇಗ್ ಬದುಕ್ಬೇಕು ಒಂದು ಗೊತ್ತಿರಲ್ಲ. ಗೊತ್ತಿಲ್ಲ ದುರ್ಗಾ, ಮೇ ಬಿ ಅಂಬಿಕಾದೇ ಇರ್ಬೋದು. ಹೊಸ ನಾವಿಲ್ಲಿಗೆ ಬಂದಿರೋದೇ ಅಂಬಿಕಾ ಸಾವಿನಿಂದ ಇರೋ ನಿಗೂಢತೆನ ಬೇಡ್ಸಕ್ಕೆ. ಇಲ್ಲಿ ಸಿಗೋ ಯಾವ ವಸ್ತುಗಳನ್ನು ನೀವು ಇಷ್ಟೊಂದು ಸಹಜವಾಗಿ ತಗೊಳಕ್ ಆಗಲ್ಲ ಬಾಸು. ಇದರಿಂದ ಏನೋ ನಿಗೂಢತೆ ಇರ್ಬೋದು, ಏನೋ ಒಂದು ಕತೆ ಇರ್ಬೋದು. ಸ್ವಲ್ಪ ಯೋಚನೆ ಮಾಡಿ ಬಾಸು. ನೋಡಿ, ಇನ್ನೊಂದ್ಸಲ ಸರಿಯಾಗಿ ನೋಡಿ ಹೇಳಿ. ಇದಕ್ಕೂ ಮುಂಚೆ ಇನ್ನೆಲ್ಲಾದ್ರೂ ನೋಡಿದೀರಾ ಅಥವಾ ಇದು ಅಂಬಿಕಾ ಅವ್ರದೇ ಅಂತ ನಿಮಗೆ ಖಚಿತವಾಗಿ ಗೊತ್ತಾ? ಇಲ್ಲ ದುರ್ಗಾ, ಬಟ್ ಓಲೆನೆಲ್ಲ ಅಷ್ಟು ಡೀಟೇಲ್ ಆಗಿ ಯಾರು ನೋಡಿರ್ತಾರೆ? ಬೊಸ, ಇದು ಅಂಬಿಕಾ ಅವ್ರದೇ ಆಗಿದ್ದಿದ್ರೆ ನಿಮಗೆ ಗೊತ್ತಿರ್ತಿತ್ತು ಅಲ್ವಾ? ಗೊತ್ತಿರ್ತಿತ್ತು, ಬಟ್ ಅಂಬಿಕಾ ಹತ್ರ ಸುಮಾರು ಓಲೆಗಳ ಕಲೆಕ್ಷನ್ ಇತ್ತು. ಇಲ್ಲ ಬಾಸು, ಈ ಓಲೆ ಹಿಂದೆ ಏನೋ ಕತೆ ಇದೆ ಅಂತ ನಂಗೆ ಅನಿಸ್ತಿದೆ. ದುರ್ಗಾ, ನಾವು ಅನುಮಾನ ಪಡಬೇಕು ನಿಜ, ಹಾಗಂತ ಎಲ್ಲದ್ರ ಹಿಂದೆನೂ ಒಂದೊಂದು ಕತೆ ಇದೆ ಅಂತ ಹೇಗೆ ಹೇಳೋದಕ್ಕಾಗತ್ತೆ? ಸರಿ, ನಾನು ಇನ್ನೊಂದ್ಸತಿ ಮನೆಯೊಳಗೆ ಹೋಗಿ ಚೆಕ್ ಮಾಡ್ತೀನಿ. ಅಂಬಿಕಾ ಅವರೇ, ಏನು ಯೋಚನೆ ಮಾಡ್ತಿದ್ದೀರಾ? ಅದು ದುರ್ಗಾ, ಸಾರಿನಾ? ನೀವ್ಯಾಕೆ ಕ್ಷಮೆ ಕೇಳ್ತಿದ್ದೀರಾ? ನಿಜ ಹೇಳಬೇಕು ಅಂದರೆ ನಿಮ್ಮ ಹತ್ರ ನಾನು ಕ್ಷಮೆ ಕೇಳಬೇಕು. ನಾನು ಆಗ್ಲಿಂದನೂ ನಿಮ್ಮನ್ನು ಗಮನಿಸ್ತಾ ಇದ್ದೀನಿ. ಆ ಸುಟ್ಟೋಗಿರೋ ಮನೆಗೆ ಹೋಗಿ ಬಂದಾಗಿಂದನೂ ನೀವು ತುಂಬ ಬೇಜಾರು ಮಾಡ್ಕೊಂಡಿದ್ದೀರಾ. ಹಳೇದೆಲ್ಲ ನಿಮಗೆ ನೆನಪಾಯ್ತಾ? ನನಗೆ ಗೊತ್ತು, ನಿಮಗೆ ಮತ್ತೆ ಬಾಸ್ಗೆ ಮತ್ತೆ ಹಳೇದನ್ನೆಲ್ಲ ನೆನಪಾಗೋಗಿ ನಾನು ಮಾಡಿದ್ದೀನಿ. ಇದಕ್ಕೆಲ್ಲ ನಾನೇ ಕಾರಣ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಅಯ್ಯೋ ದುರ್ಗಾ, ಅದನ್ನೆಲ್ಲ ಬಿಡು, ನಾನು ಅದ್ರ ಬಗ್ಗೆ ಯೋಚನೆನೇ ಮಾಡ್ತಾ ಇಲ್ಲ. ಆದರೆ ನಾನು ನಿನ್ನ ಹತ್ರ ಒಂದು ಸುಳ್ಳು ಹೇಳಿಬಿಟ್ಟೆ. ಸುಳ್ಳ? ಏನು ಸುಳ್ಳು? ಅದು ನೀನು ಅವಾಗ ಆ ಓಲೆ ತೋರಿಸಿ
ಕೇಳಿದ್ಯಲ್ಲ ಆವಾಗ ಆ ಓಲೆ ಆ್ಯಕ್ಚುಲಿ ನಂದಲ್ಲ. ನಿಮ್ದಲ್ವಾ? ಇನ್ಯಾರ್ದು? ಅದು ಆ ಓಲೆ ಮಾಯಂದು. ಏನು ಮಾಯದ? ಹೌದು ದುರ್ಗಾ. ಅವಳು ಒಲೆ ಅಲ್ಲಿಗೆ ಹೇಗೆ ಬಂತು? ನೋಡು ದುರ್ಗಾ, ನಾನು ಹೇಳೋ ಮಾತು ಕೇಳಿ ನಿನಗೆ ಆಘಾತ ಆಗ್ಬೋದು. ಅವತ್ತು ನನ್ನ ಸಾಯಿಸಿದ್ದು ಆ ಮಾಯನೇ. ನಾನು ಮನೆ ಒಳಗೆ ಆ ಬೆಂಕಿಯಲ್ಲಿ ಸಿಕ್ಕಾಕೊಂಡಿರೋವಾಗ ಮಾಯ ಆಚೆ ನಿಂತಿರೋದನ್ನ ನಾನೇ ನನ್ನ ಕಣ್ಣಾರೆ ನೋಡಿದೆ. ಅವಳು ಖುಷಿಯಾಗೇ ಇದ್ಲು. ನನ್ನ ಕಾಪಾಡೋದಕ್ಕೆ ಒಂದು ಸ್ವಲ್ಪನೂ ಪ್ರಯತ್ನನೇ ಮಾಡಲಿಲ್ಲ. ನನ್ನ ಕೊಂದಿದ್ದು ಆ ಮಾಯನೇ ಅಂತ ನನಗೆ ಅವತ್ತೇ ಗೊತ್ತಿತ್ತು. ಏನು ಹೇಳ್ತಿದ್ದೀರಾ ನೀವು? ಮಾಯಾ? ದುರ್ಗಾ, ಹೌದು. ನಿಜ ಹೇಳಬೇಕು ಅಂದರೆ ಅದಕ್ಕೆ ನಾನು ಯಾವತ್ತಿಂದನೂ ನಿನಗೆ ಆ ಮಾಯನಿಂದ ದೂರ ಇರು ಅಂತ ಹೇಳ್ತಾ ಇದ್ದೆ. ನೋಡು, ನಿಜ ಹೇಳಬೇಕು ಅಂದರೆ ತುಂಬ ಸಲ ನಿನ್ನ ಹತ್ರ ಈ ವಿಷಯನ ಹೇಳಬೇಕು ಅಂತ ಅಂದ್ಕೊಂಡೆ. ಆದರೆ ನನ್ನ ಮಾತು ಪ್ರೂವ್ ಮಾಡೋದಕ್ಕೆ ನನ್ನ ಹತ್ರ ಸಾಕ್ಷಿ ಇರಲಿಲ್ವಲ್ಲ, ಅದಕ್ಕೆ ಸುಮ್ಮನಾಗ್ಬಿಟ್ಟೆ. ಇವಳು ನಾನು ಸುಮ್ಮನೆ ಬಿಡೋದಿಲ್ಲ.